ಇನ್ನು ವಿಜಯ್ ಅವರ ಭೇಟಿ ಬಗ್ಗೆ ಅರ್ಚಕ ರಾಮಚಂದ್ರ ಅಡಿಗ ಅವರು ಮಾತನಾಡಿದ್ದಾರೆ. ದೇವರ ಸನ್ನಿಧಾನದಲ್ಲಿ ಫಲ ಇಡಿಸಿ ಸಂಕಲ್ಪವನ್ನ ಮಾಡಿಸಲಾಯಿತು. ವಿಜಯ್ ಅವರ ವಿಶೇಷ ಸಂಕಲ್ಪ ಏನು ಮಾಡಿಲ್ಲ. ದೇವಿಗೆ ಬೆಳ್ಳಿಯ ಖಡ್ಗವನ್ನ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ನಿತ್ಯ ಅರ್ಚನೆಯ ಅಲಂಕಾರದಲ್ಲಿ ಬಳಸುವಂತೆ ಕೋರಿದ್ದಾರೆ. ಮಾಜಿ ಸಿಎಂ ಎಂಜಿಆರ್ ಚಿನ್ನದ ಖಡ್ಗವನ್ನ ಕೊಟ್ಟಿದ್ರು. ವಿಶೇಷವಾದ ಯಾವುದೇ ಸಂಕಲ್ಪ ಮನಸ್ಸಿನಲ್ಲಿ ಹೇಳಿಕೊಂಡಿಲ್ಲ ಅಂತ ಪಬ್ಲಿಕ್ ಟಿವಿಗೆ ಅರ್ಚಕ ರಾಮಚಂದ್ರ ಅಡಿಗ ಅವರು ಹೇಳಿದ್ದಾರೆ. ತಮಿಳುನಾಡು ಸಿಎಂ ವಿಜಯ್ ಅವರು ಈಗಾಗಲೇ ಮೂಕಾಂಬಿಕೆಯ ದರ್ಶನವನ್ನು ಕೊಲ್ಲೂರು ದೇವಸ್ಥಾನದಲ್ಲಿ ಪಡೆದಿರುವಂಥದ್ದು. ಆ ಬಳಿಕ ಅವರು ದೇವಸ್ಥಾನಕ್ಕೆ ಒಂದು ವಿಶೇಷವಾಗಿ ಬೆಳ್ಳಿಯ ಖಡ್ಗವನ್ನು ಸಮರ್ಪಣೆ ಮಾಡಿದ್ದಾರೆ. ಅದರ ಜೊತೆಗೆ ಈ ಕ್ಷೇತ್ರಕ್ಕೆ ಬಂದಿರುವಂಥ ನೆನಪನ್ನು ಉಳಿಸ್ಕೊಂಡಿದ್ದಾರೆ. ಈಗ ಇದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಕ್ಷೇತ್ರದ ಪುರೋಹಿತರಾಗಿರುವಂಥ ಸುರೇಶ್ ಭಟ್ರು ನಮ್ಮ ಜೊತೆ ಇದ್ದಾರೆ. ಭಟ್ರೆ, ಇವತ್ತು ವಿಶೇಷವಾಗಿ ಏನೆಲ್ಲ ಸಂಕಲ್ಪವನ್ನು ಮಾಡಿದ್ದಾರೆ ವಿಜಯ್ ಅವರು? ಯಾವ ರೀತಿಯಾದಂಥ ಪೂಜೆ ಪುನಸ್ಕಾರಗಳಾಯಿತು? ಅಂದರೆ ಸಾಧಾರಣವಾಗಿ ಯಾವುದೇ ಒಂದು ರಾಜ್ಯದ ಮುಖ್ಯಮಂತ್ರಿ ಅಥವಾ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಬಂದಾಗ ಒಂದು ಕ್ರಮ ಇಲ್ಲಿ ಸಂಪ್ರದಾಯ ಇದೆ ಪೂಜೆ ಮಾಡುವಂಥದ್ದು. ಹಾಗೆ ಅದು ನಾವು ಅದೇ ರೀತಿಯಲ್ಲಿ ವಿಜಯವನ್ನು ಸಹ ಪೂರ್ಣಕುಂಭ ಸ್ವಾಗತದಲ್ಲಿ ಹೊರಗಡೆ ಕರ್ಕೊಂಡು ಹೋಗಿ ದೇವರದರಲ್ಲಿ ಅವರಿಗೆ ಸಂಕಲ್ಪ ಮಾಡಿದ್ದೇವೆ, ಎಲ್ಲರಿಗೂ ಮಾಡುವಂತೆ. ಹಾಗೆ ಸಂಕಲ್ಪ ಮಾಡಿ ನಂತರದಲ್ಲಿ ಒಳಗಡೆ ಅರ್ಚನೆ ಮತ್ತು ಮಂಗಳಾರತಿ ಮಾಡಿ ದೇವರಿಗೆ ಆ ನಂತರದಲ್ಲಿ ಅವರು ಕತ್ತಿ ಕೊಡಲಿ ಬೆಳ್ಳಿ ಕಡೆಗೆ ಸಮರ್ಪಣೆ ಮಾಡಲಿಕ್ಕೆ ಅಂತ ಹೇಳಿದ್ರು. ಮತ್ತು ನಮಗೆ ಗೊತ್ತಿರಲಿಲ್ಲ ಆಗಿತ್ತು. ಆ ನಂತರ ಅವರು ಬೆಳ್ಳಿ ಕಡೆಗೆ ಅಲ್ಲಿ ಸಮರ್ಪಣೆ ಮಾಡಿ ಅದು ದೇವರ ಹತ್ರ ನಾವು ಇಟ್ಟಿದ್ದೇವೆ. ಅಂದರೆ MGR ಕಡೆ ಹೇಳಿದ್ರು, MGR ಸಹ ಕತ್ತಿ ಕೊಟ್ಟಿದ್ದರು. ಮಧುರೈ ವೀರನ್ ನಾಡೋಡಿ ಮಣ್ಣನ್ನು ಆ್ಯಕ್ಟ್ ಮಾಡಿದ್ದಕ್ಕೆ ಆ ಮಧುರೈ ಜನರವರಿಗೆ ಕೊಟ್ಟಂಥ ಚಿನ್ನದ ಕತ್ತಿಯನ್ನು ಅವ್ರಿಗೆ ನಾವು ತೋರಿಸ್ತೀವಿ. ಇವತ್ತು ನಾವು ಅವ್ರ ಕೈಲಿ ಹಿಡ್ಕೊಂಡು ನೋಡಿದ್ರು. ಅದರಲ್ಲಿ ಬರ್ಕೊಂಡಿರ್ತಾರೆ ಪಾಟಾಳಿ ಮಕ್ಕಳು ಅಂತ ಹೇಳಿ ಕೊಡುಗೆ ಅಂತ ಹೇಳ್ಕೊಂಡಿತ್ತು. ಅದು ನೋಡಿದ್ರು ಅವರು, ಭಾಳ ಸಂತೋಷ ಆಯಿತು ಅವರಿಗೆ. ಇವರು ಈಗ ಈ ಖಡ್ಗವನ್ನು ಹರಕೆ ರೂಪದಲ್ಲಿ ಕೊಟ್ಟಿದ್ದಾರೆ. ಮೊದಲೇನಾದರೂ ಹರಕೆ ಹೊತ್ಕೊಂಡಿದ್ದಾರೆ ಅಂಥದ್ದೇನಾದರೂ ಮಾತುಕತೆ ಅಂತ ಅವರು ನಮಗೆ ಹೇಳಲಿಲ್ಲ. ನಾವು ಇದನ್ನು ದೇವರಿಗೆ ಕೊಡಬೇಕಂತ ನಾವು ಇದು ಮಾಡಿದ್ದೇವೆ, ಸಂಕಲ್ಪ ಮಾಡಿದ್ದೇವೆ ಅಂತ ಹೇಳಿದರು. ಅದನ್ನು ನಾವು ಇಲ್ಲಿ ಭಕ್ತರಿಗೆ ನೋಡುವ ಹಾಗೆ ನೀವು ಒಂದು ನಮಗೆ ಅನುಕೂಲ ಅವಕಾಶ ಮಾಡಿ ಕೊಡಬೇಕು ಯಾವಾಗಲೂ ಅಂತ ಹೇಳಿ ಆಯಿತು ನಾವು ಅಂಥೇಳಿ ಅಲ್ಲಿ ಗರ್ಭಗುಡಿಯಲ್ಲಿ ತಗೊಂಡೋಗಿ ಇಟ್ಟಿದ್ದೇವೆ. ಆಮೇಲೆ ಆಡಳಿತ ಮಂಡಳಿ ಕೊಟ್ಟಿದ್ದೇವೆ. ಅದನ್ನು ಮುಂದೆ ಎಲ್ಲಿ ಇಡಬೇಕು ಅಂತ ನಿರ್ಧಾರ? ಈಗ ವಿಜಯ್ ಅವರು ಹೇಳಿರೋ ಪ್ರಕಾರ ಜನರಿಗೂ ಕಾಣಲಿಕ್ಕೆ ಸಿಗಬೇಕು ಅನ್ನುವಂಥ, ಆದರೆ ದೇವಸ್ಥಾನದ ಗರ್ಭಗುಡಿ ಒಳಗೆ ಇಡ್ತೀರಾ ಅಥವಾ ಹೊರಗೇನ ಏನು ಅನ್ನುವಂಥದ್ದು ನಿರ್ಧಾರ? ಅಂದರೆ ಆಡಳಿತ ಮಂಡಳಿ ಏನು ತೀರ್ಮಾನ ತಗೊಳ್ಳೋದು ಗೊತ್ತಿಲ್ಲ ನಮಗೆ. ದೇವರ ಹತ್ರ ಇಟ್ಟರೆ ಎಲ್ಲರೂ ನೋಡಲಿಕ್ಕೆ ಅನುಕೂಲ ಆಗ್ತದೋ ಅಥವಾ ಎಲ್ಲಿ ಅನುಕೂಲ ಸಾಧ್ಯತೆ ಉಂಟು ಹೊರಗಡೆಯಲ್ಲಿ, ಅಂದರೆ ಆಡಳಿತ ಮಂಡಳಿ ಆಫೀಸ್ ಹತ್ರ ಎಲ್ಲಾದರೂ ಅದು ನೋಡಿ ಅವರು ತೀರ್ಮಾನ ತಗೊಳ್ತಾರೆ, ಮುಂದಿನ ತೀರ್ಮಾನ. ಈಗ NTR ಅದನ್ನು ಅವರಿಗೆ ಕೊಟ್ಟಿರುವಂಥ ಉಡುಗೊರೆಯನ್ನು ದೇವಿಗೆ ಕೊಟ್ಟಿರುವಂಥದ್ದು. ಇವರೇನಾದರೂ ವಿಶೇಷವಾಗಿ ಹೇಳಿದ್ದಾರೆ ಇಂಥದ್ದೇ ಕಾರಣಕ್ಕೆ ಕೊಟ್ಟಿದ್ದೇನೆ ಅನ್ನುವಂಥ? ಇಲ್ಲ, ಯಾವ ಕಾರಣ ನಮ್ಗೆ ಹೇಳಿಲ್ಲ ಅವರು. ಅಂದರೆ ಬರುವಾಗ ಇದು ಏನು ಕೊಡ್ತೇನೆ ಅಂತ ನಿನ್ನೆ ಕೇಳಿತ್ತು ನಾವು, ಏನಾದರೂ ಕೊಡ್ರಿ ಇಲ್ಲ ಕೊಡ್ಲಿಕ್ಕೆ ಉಂಟ ನಿಮಗೆ ಅಂತ ಹೇಳಿ. ಇಲ್ಲ ಅಂತ ಹೇಳಿದರು ಅವರು. ಒಟ್ಟಿಗೆ ನಿನ್ನೆ ಬಂದವರು. ಆದರೆ ಇವತ್ತು ಈಗ ಬಂದಾಗ ಹೋಗೋದು ಸಂಕಲ್ಪ ಮಾಡಿದ ನಂತರದಲ್ಲಿ ಆ ಬಾಕ್ಸ್ ಓಪನ್ ಮಾಡಿದ್ದವರು ಬಂದು ದೇವರ ಎದುರುಗಡೆ ನಾವು ಕತ್ತಿ ಸಮರ್ಪಣೆ ಮಾಡ್ತಾ ಇದ್ದೇವೆ ಅಂತ ಹೇಳಿದರು. ಈ ಹಿಂದೆ ಎಲ್ಲ ಕೊಟ್ಟಿರುವಂಥದ್ದು ಅದು ಬಂಗಾರದ್ದಾಗಿರ್ಬೋದು ಅಥವಾ ಬೆಳ್ಳಿದ, ಅದನ್ನೆಲ್ಲ ಎಲ್ಲಿಟ್ಟಿದ್ದೀರಾ? ಅದೆಲ್ಲ ಜನರಿಗೆ ಕಾಣುವಾಗೆ ಇದೆಯಾ? ಇಲ್ಲ, ಅದೆಲ್ಲ ಲಾಕರಲ್ಲೇ ಉಂಟು, ಯಾವುದೂ ಇಲ್ಲ. MGR ಕತ್ತಿ ಮಾತ್ರ ನಾವು ದಿವಸ ಅಲಂಕಾರಕ್ಕೆ ಇಡ್ತೇವೆ. ಮತ್ತು ಎಲ್ಲೂ ತುಂಬ 2-3 ಜನ ಕೊಟ್ಟಿದ್ದಾರೆ. SRM ಗ್ರೂಪ್ ಅಂತ ಹೇಳಿ ಕೊಟ್ಟಿದ್ದಾರೆ. ಆನಂತರ ರವಿ ಅಂತ ಒಬ್ಬರು ಕೊಟ್ಟಿದ್ದಾರೆ. ತುಂಬ ಜನ ಕೊಟ್ಟಿದ್ದಾರೆ. ಗೋವಾದೊಬ್ಬರು ಕೊಟ್ಟಿದ್ದಾರೆ. ಅದನ್ನೆಲ್ಲ ಲಾಕರಲ್ಲಿ ಇಟ್ಟಿದ್ದಾರೆ ನಾವು. ಚಿನ್ನದ ಕತ್ತಿಯೇ ಕೊಟ್ಟಿದ್ದಾರೆ ಅವರು. ಈಗ ವಿಶೇಷವಾಗಿ ಏನಾದರೂ ಅವರು ಬಂದಂಥ ಸಂದರ್ಭದಲ್ಲಿ ಅವರಿಗೆ ಸಂಕಲ್ಪ ಮಾಡುವಾಗ ತನ್ನ ಇಷ್ಟ ಏನಾದರೂ ಹೇಳ್ಕೊಂಡಿದ್ದಾರೆ? ಅಂದರೆ ಅವರು CM ಆಗಿರುವಂಥ ಹಿನ್ನೆಲೆಯಲ್ಲಿ ಆ ಬಳಿಕ ಈಗ ನೇರವಾಗಿ ಶಕ್ತಿಪೀಠಕ್ಕೆ ಬಂದಿದ್ದಾರೆ. ಹಾಗಾಗಿ ಏನಾದರೂ ಸಂಕಲ್ಪ ಹೇಳ್ಕೊಂಡಿದ್ದಾರೆ? ನಾವು ಕೇಳ್ತವ್ರ ಹತ್ರ ವಿಶೇಷ ಸಂಕಲ್ಪ ಉಂಟಾ ಅಂತ. ಇಲ್ಲ, ನೀವು ಎಲ್ಲರಿಗೂ ಒಳ್ಳೆಯದಾಗುವಾಗ ಸಂಕಲ್ಪ ಮಾಡಿ ಅಂತ ಹೇಳಿದರು. ತಮಿಳುನಾಡಿನವರಿಗೂ ಎಲ್ಲರಿಗೂ ಎಲ್ಲ ಜನರಿಗೂ ಒಳ್ಳೆಯದಾಗುವ ಹಾಗೆ ಅಂತ ಹೇಳಿದ್ರು, ಸಂಕಲ್ಪ ಮಾಡಿ ಅಂತ ಹೇಳಿದರು. ಹಾಗೆ ನಾವು ಸಾಧಾರಣ ಮಾಡುವಾಗ ಸಂಕಲ್ಪ ಮಾಡಿದ್ದೇವೆ. ಕ್ಷೇತ್ರದಲ್ಲಿ ಔನ್ನತ್ಯ ಎಲ್ಲ ಜನರಿಗೆ ಒಳ್ಳೆಯದಾಗಬೇಕಂತ ಹೇಳಿ.